ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸಾನ್ವಿ ಅಕಾಡೆಮಿಯಲ್ಲಿ ಕಳೆದ 24/5/2026 ನಡೆದಂತಹ UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈ ಕ್ವಶನ್ಸ್ಗಳು ತುಂಬ ಟಫ್ ಇದ್ದವು, ಹಾಗೆಯೇ ಕ್ವಶನ್ಸ್ಗಳು ತುಂಬ ಲೆಂತಿಯಾಗಿದ್ದವು, ಹಾಗೆಯೇ ತುಂಬ ಏನು ಹೇಳ್ತಾರಲ್ಲ ತುಂಬ ಡೀಟೇಲ್ ಆಗಿದ್ದು ಕ್ವಶನ್ಸ್ಗಳು. ಸೊ ನಾನು ಸೆಟ್ ಎ ಪೇಪರ್ ತೊಗೊಂಡಿದ್ದೀನಿ. ಸೆಟ್ ಎ ಪೇಪರ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ರಿಲೇಟೆಡ್ ಟು ಅದರ್ ಎಕ್ಸಾಮ್ಸಿಗೆ ಟಾಪಿಕ್ಸ್ ರಿಲೇಟೆಡಾಗಿ ಇದು ಯೂಸ್ಫುಲ್ ಆಗೋ ಒಂದು ಕಂಟೆಂಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ಇದು ತುಂಬ ಟಫ್ ಕ್ವಶನ್ ಪೇಪರ್. ಮಾಮೂಲಿ ಎಕ್ಸಾಮ್ಗಳಿಗೆಲ್ಲ ಈ ಮಟ್ಟ ಕ್ವಶನ್ಸ್ಗಳು ಇರೋಲ್ಲ. ಬಟ್ ಇದರಲ್ಲಿ ಹಲವಾರು ವಿಷಯಗಳು ನಮಗೆ ಗೊತ್ತಾಗೋದ್ರಿಂದ ಈ ಕ್ವಶನ್ ಪೇಪರ್ನ ನಾನು ಒಂದು ವಿಶ್ಲೇಷಣಾತ್ಮಕವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ವಶನ್ಸ್ಗಳು ತುಂಬ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಒಳಗೊಂಡಿದ್ದು. ಇಂಥ ವಿಷಯ ಅಂತಲ್ಲ, ಎಲ್ಲ ವಿಷಯಗಳು ಇದರಲ್ಲಿ ಸಮ್ಮಿಲನ ಆಗಿದ್ವು ಅಂತಲೇ ಹೇಳ್ಬೋದು. ನಾನು ನೋಡುವಾಗ ತುಂಬ ಟಫ್ ಪೇಪರೇ ಇತ್ತು. ತುಂಬ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಟಫ್ನೆಸ್ ಭಾಳ ಕಾಡ್ತಾ ಇತ್ತು. ಯಾಕಂದರೆ ಒಂದು ಪ್ರಶ್ನೆ ತುಂಬ ಲೆಂತಿಯಾಗಿ ತುಂಬ ಡೀಟೇಲ್ ಆಗಿದ್ದು. ಆದರೂ ತುಂಬ ಚೆನ್ನಾಗಿ ಓದಿರೋರಿಗೆ, ತುಂಬ ತಿಳ್ಕೊಂಡಿರೋರಿಗೆ ಒಂದು ಏನು ಹೇಳ್ತಾರಲ್ಲ ಅದಕ್ಕೆ ಹೊಂದಿಕೆ ಆಗುವಂಥ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ತುಂಬ ಏನು ಹೇಳ್ತಾರೆ, ತುಂಬ ಡೀಪ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಓಕೆ, ಇವತ್ತು ಸೆಟ್ ಎ ಪೇಪರ್ನ ನಾವು ನೋಡ್ತಾ ಹೋಗೋಣ. ಸೆಟ್ ಎ ಪೇಪರ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ಟಫ್ ಕ್ವಶನ್ಸಲ್ಲಿದ್ದು ಈ ಕ್ವಶನ್ ನೋಡ್ತಾ ಹೋಗೋಣ. ಸೆಟ್ ಎನೇ ಮೊದಲೇ ಕ್ವಶನ್ ಇದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕರ್ನಾಟಿಕ್ ಮ್ಯೂಸಿಕ್ ರಾಗ ಸಿಮಿಲರ್ ಟು ರಾಗ ಬಿಲ್ವಾಲ್ ಇನ್ ಹಿಂದೂಸ್ತಾನ್ ಮ್ಯೂಸಿಕ್ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರು ನಟ ಭೈರವಿನ, ಕಾಮವರ್ಧಿನಿನ, ಹನುಮ ತೋಡಿನ, ಧೀರ ಶಂಕರ ಭರಣಂ. ಅಂದರೆ ಒಂದು ಮ್ಯೂಸಿಕ್ ರಿಲೇಟೆಡ್ ಕ್ವಶನ್ ಇದು. ತುಂಬ ಮ್ಯೂಸಿಕ್ ಕಲಿಯೋರಿಗೆ ಈ ಕ್ವಶನ್ ಗೊತ್ತಾಗುತ್ತೆ. ಬಟ್ ಇದು ಆ್ಯಕ್ಚುಲಿ GK ಕ್ವಶನ್ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲ ತಿಳ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಈ ಥರ ಕ್ವಶನ್ಸನ್ನು ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಏನು ಕ್ವಶನ್ ಇದು? ಹಿಂದೂಸ್ತಾನಿ ಸಂಗೀತದ ರಾಗ ಬಿಲ್ವಾಲ್ಗೆ ಹೋಲುವಂತಹ ಕರ್ನಾಟಕ ಸಂಗೀತ ರಾಗ ಯಾವುದು ಅಂತೇಳಿ. ಅಂದರೆ ಈ ಹಿಂದೂಸ್ತಾನಿ ಸಂಗೀತದಲ್ಲಿರುವಂಥ ರಾಗ ಬಿಲ್ವಾಲ್ ಸಂಗೀತ ಇದೆಯಲ್ಲ, ಅದಕ್ಕೆ ಕಂಪ್ಯಾರಿಸನ್ ಸಿಮಿಲರ್ ಆಗಿರುವಂತಹ ಒಂದು ಕರ್ನಾಟಕ ಸಂಗೀತ ರಾಗ ಯಾವುದು ಅಂತಂದರೆ ಅದಕ್ಕೆ ಆನ್ಸರು ಧೀರ ಶಂಕರ ಭರಣಂ ಅಂತೇಳಿ. ಓಕೆ, ಏನಪ್ಪ ಅಂದರೆ ಧೀರ ಶಂಕರ ಭರಣಂ ಮತ್ತು ರಾಗ ಬಿಲ್ವಾಲ್ ಇವೆರಡು ಯಾವ ರೀತಿ ಸಿಮಿಲರ್ ಆಗ್ತವೆ ಅಂದರೆ, ಈ ಕರ್ನಾಟಕ ಸಂಗೀತ ಪದ್ಧತಿಯ ಈ 29ನೇ ಮೇಳಕರ್ತ ರಾಗವಾದಂತಹ ಈ ಧೀರ ಶಂಕರ ಭರಣಮು ಮತ್ತು ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಬಿಲ್ವಾಲ್ ಥಾಟ್ ಅಥವಾ ರಾಗ ಬಿಲ್ವಾಲ್ ಎರಡು ಒಂದೇ ರೀತಿಯ ಸ್ವರಗಳನ್ನು ಹೊಂದಿವೆ. ಅದಕ್ಕಾಗಿ ಅವೆರಡು ಸಿಮಿಲರ್ ಆಗ್ತಿವೆ. ಓಕೆ, ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನನಗೂ ಹೇಳಕ್ಕೆ ಬರಲ್ಲ. ಬಟ್ ಎರಡು ಸಿಮಿಲರ್ ರಾಗಗಳು ಯಾವುವು? ಧೀರ ಶಂಕರ ಭರಣಮು ಮತ್ತು ರಾಗ ಬಿಲ್ವಾಲ್ ಸಿಮಿಲರ್ ಟು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತಕ್ಕೆ. ಓಕೆ, ಇನ್ನು ಬೇರೆ ಬೇರೆ ಕೊಟ್ಟಿದ್ದ ಆನ್ಸರ್ಸ್. ನಟ ಭೈರವಿ, ಈ ನಟ ಭೈರವಿ ಇದೆಯಲ್ಲ, ನಟ ಭೈರವಿ ಇದು ಕರ್ನಾಟಕ ಸಂಗೀತದ 20ನೇ ಮೇಳಕರ್ತ ರಾಗ. ಇದು ಹಿಂದೂಸ್ತಾನಿ ಸಂಗೀತದ ಆಸವಾರಿ ತಾಟಿಗೆ ಏನಾಗುತ್ತೆ, ಸಿಮಿಲರ್ ಆಗುತ್ತೆ. ಇನ್ನು ಕಾಮವರ್ಧಿನಿ ಇದೆಯಲ್ಲ, ಇದು ಕರ್ನಾಟಕ ಸಂಗೀತದ 51ನೇ ಮೇಳಕರ್ತ ರಾಗ ಅಂತ ಕರಿತೀವಿ. ಇದನ್ನು ಪೂರ್ವಿ ಕಲ್ಯಾಣಿ ಅಂತ ಸಹ ಕರಿತೀವಿ. ಇದು ಹಿಂದೂಸ್ತಾನಿ ಸಂಗೀತದ ಪೂರ್ವಿ ತಾಟಿಗೆ ಹೋಲುತ್ತೆ. ಇನ್ನು ಹನುಮಾನ್ ತೋಡಿ ಇದೆಯಲ್ಲ, ಇದು ಕರ್ನಾಟಕ ಸಂಗೀತದ 8ನೇ ಮೇಳಕರ್ತ ರಾಗ ಅಂತ ಕರಿತೀವಿ. ಹಿಂದೂಸ್ತಾನಿ ಸಂಗೀತದ ಭೈರವ ತಾಟಿಗೆ ಇದು ಸಿಮಿಲರ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ಆನ್ಸರಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕರ್ನಾಟಿಕ್ ಮ್ಯೂಸಿಕ್ ರಾಗಸ್ ಈ ಸಿಮಿಲರ್ ಟು ರಾಗ ಬಿಲ್ವಾಲ ಇನ್ ಹಿಂದೂಸ್ತಾನಿ ಮ್ಯೂಸಿಕ್? ದ ಆನ್ಸರ್ ಈಸ್ ಧೀರ ಶಂಕರಾಭರಣಂ. ಓಕೆ, ಹಿಂದೂಸ್ತಾನಿ ಸಂಗೀತದ ರಾಗ ಬಿಲ್ವಾಲ್ಗೆ ಹೋಲುವಂತಹ ಕರ್ನಾಟಕ ಸಂಗೀತದ ರಾಗ ಯಾವುದು? ಧೀರ ಶಂಕರಾಭರಣಂ. ಓಕೆ, ಇದ್ರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ನೋಡೋಣ. ಇದೊಂದು ಆಯೋಗದ ಬಗ್ಗೆ ಇದೆ, ಹಿಸ್ಟ್ರಿ ಕ್ವಶನ್ ಇದು. ದ ಆರ್ಟಿಫಿಷಿಯಲಿ ಫಿಕ್ಸ್ಡ್ ರುಪಿ ಸ್ಟರ್ಲಿಂಗ್ ಎಕ್ಸ್ಚೇಂಜ್ ರೇಟ್ ಪ್ರಿಸ್ಕ್ರೈಬ್ಡ್ ಬೈ ದ ಹಿಲ್ಟನ್ ಯಂಗ್ ಕಮಿಷನ್ 1926 ವಾಸ್ ಅಡಾಪ್ಟೆಡ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್ ಫಾರ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ರೀಸನ್ ಅಂತ ಕೇಳ್ತಾನೆ. ಏನು ಒಂದೇದು, ಏಡಿಂಗ್ ದ ಫ್ಲೋ ಆಫ್ ದ ರೆಮಿಟೆನ್ಸ್ ಫ್ರಮ್ ಇಂಡಿಯಾ ಟು ಮೇಂಟೈನಿಂಗ್ ಇಂಡಿಯಾಸ್ ಕ್ರೆಡಿಟ್ ವರ್ತ್ನೆಸ್, ಪ್ರೊವೈಡಿಂಗ್ ಸಪೋರ್ಟ್ ಟು ಇಂಡಿಯನ್ ಇಂಪೋರ್ಟರ್ಸ್, encouraging export cotton produce from India, preventing depreciation of the rupee in term of gold ಅಂತ ಕೇಳಿದ್ದಾರೆ. ಅಂದರೆ ಹಿಲ್ಟನ್ ಕಮಿಷನ್ ಬಗ್ಗೆ ಇದೆ. ಅಂದರೆ ಹಿಲ್ಟನ್ ಯಂಗ್ ಆಯೋಗ ಇದೆಯಲ್ಲ 1926 ಒಂದು ಶಿಫಾರಸ್ ಮಾಡಿದಂತಹ ಕೃತಕವಾಗಿ ನಿಗದಿಪಡಿಸಲಾದಂತಹ
ರೂಪಾಯಿ ಸ್ಟರ್ಲಿಂಗ್ ವಿನಿಮಯ ದರವನ್ನು ಬ್ರಿಟಿಷ್ ಸರ್ಕಾರವು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಅದನ್ನು ಅಂಗೀಕರಿಸ್ತು? ಯಾವುದನ್ನು ಹಿಲ್ಟನ್ ಆಯೋಗದ ಶಿಫಾರಸು ಮಾಡ್ತಲ್ಲ, ಏನು ಮಾಡುತ್ತದು? ಕೃತಕವಾಗಿ ನಿಗದಿಪಡಿಸ್ತು ಏನಂತ? ರೂಪಾಯಿ ಸ್ಟರ್ಲಿಂಗ್ ವಿನಿಮಯ ದರವನ್ನು ಬ್ರಿಟಿಷ್ ಸರ್ಕಾರ ಈ ಒಂದು ಕೆಳಗಿನ ಕಾರಣ ಕೊಟ್ಟಿದ್ದಲ್ಲ, ಆ ಕಾರಣಕ್ಕೋಸ್ಕರ ಅದನ್ನು ಅಂಗೀಕರಿಸ್ತು. ಯಾವ ಕಾರಣ? ಒಂದೇದು ರೇಟಿಂಗ್ ದ ಫ್ಲೋ ಆಫ್ ರೆಮಿಟೆನ್ಸ್ ಫ್ರಮ್ ಇಂಡಿಯಾ ಆ್ಯಂಡ್ ಮೇಂಟೈನಿಂಗ್ ಇಂಡಿಯಾಸ್ ಕ್ರೆಡಿಟ್ ವರ್ತ್ನೆಸ್. ಅಂದರೆ ರೆಮಿಟೆನ್ಸ್ ಅಂದರೆ ಭಾರತದಿಂದ ಹಣದ ರವಾನೆ ಆಗುತ್ತಲ್ಲ, ಆ ಪ್ರಕ್ರಿಯೆಗೆ ನೆರವಾಗುವುದು. ಅಂದರೆ ಆ ಪ್ರಕ್ರಿಯೆಗೆ ನೆರವಾಗುವುದು ಜೊತೆಗೆ ಭಾರತದ ಕ್ರೆಡಿಟ್ ಅರ್ಹತೆ, ಸಾಲ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳೋಕ್ಕೋಸ್ಕರನ, ಅಥವಾ ಪ್ರೊವೈಡಿಂಗ್ ಸಪೋರ್ಟ್ ಟು ಇಂಡಿಯನ್ ಇಂಪೋರ್ಟ್ಸ್, ಭಾರತೀಯ ಆಮದುದಾರರಿಗೆ ಬೆಂಬಲ ನೀಡೋದಕ್ಕೋಸ್ಕರನ, ಎನ್ಕರೇಜಿಂಗ್ ಎಕ್ಸ್ಪೋರ್ಟ್ ಆಫ್ ಕಾಟನ್ ಪ್ರೊಡ್ಯೂಸ್ ಫ್ರಮ್ ಇಂಡಿಯಾ, ಭಾರತದಿಂದ ಹತ್ತಿ ಉತ್ಪನ್ನಗಳ ರಫ್ತನ್ನು ಉತ್ತೇಜಿಸೋಕ್ಕೋಸ್ಕರನ, ಅಥವಾ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದರೆ ರೂಪಾಯಿ ಮೌಲ್ಯ ಕುಸಿದಂತೆ ತಡೆಯೋದಕ್ಕೋಸ್ಕರ. 4ನೇ ಆಪ್ಷನ್. ಓಕೆ, ಅದರಲ್ಲಿ ಯಾವ ರೀಸನ್ಗೋಸ್ಕರ ಈ ಹಿಲ್ಟನ್ ಯಂಗ್ ಆಯೋಗ ಶಿಫಾರಸು ಮಾಡಿದಂತಹ ಕೃತಕವಾಗಿ ನಿಗದಿಪಡಿಸಲಾದ ರೂಪಾಯಿ ಸ್ಟರ್ಲಿಂಗ್ ವಿನಿಮಯ ದರವನ್ನು ಬ್ರಿಟಿಷ್ ಸರ್ಕಾರ ಅಂಗೀಕರಿಸಿತು? ಸೊ ಆನ್ಸರ್ ಏನಂದರೆ ಇದಕ್ಕೆ ಎ ಆಗುತ್ತೆ. ಎ ಅಂದರೆ ಯಾವುದು? ಏಡಿಂಗ್ ದ ಫ್ಲೋ ಆಫ್ ರೆಮಿಟೆನ್ಸ್ ಫ್ರಮ್ ಇಂಡಿಯಾ ಆ್ಯಂಡ್ ಮೇಂಟೈನಿಂಗ್ ಇಂಡಿಯಾಸ್ ಕ್ರೆಡಿಟ್ ವರ್ತ್ನೆಸ್ ಅಂತೇಳಿ. ಅಂದರೆ ಭಾರತದ ಹಣ ರವಾನೆ ಮಾಡೋ ಪ್ರಕ್ರಿಯೆಗೆ ನೆರವಾಗುವುದು ಮತ್ತು ಭಾರತದ ಕ್ರೆಡಿಟ್ ಅರ್ಹತೆಯನ್ನು ಕಾಯ್ದುಕೊಳ್ಳುವುದು. ಬ್ಯಾಕ್ಗ್ರೌಂಡ್ ನೋಡೋದಾದರೆ 1926ರಲ್ಲಿ ಬ್ರಿಟಿಷ್ ಸರ್ಕಾರವು ಏನು ಮಾಡುತ್ತೆ? ಭಾರತದ ಕರೆನ್ಸಿ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಪರಿಶೀಲಿಸಲು ಹಿಲ್ಟನ್ ಯಂಗ್ ಆಯೋಗವನ್ನು ನೇಮಿಸುತ್ತೆ. ಈ ಆಯೋಗ ಏನು ಮಾಡುತ್ತೆ? ರೂಪಾಯಿ ಮತ್ತು ಸ್ಟರ್ಲಿಂಗ್, ಬ್ರಿಟಿಷ್ ಪೌಂಡ್ ಅಂತ ಕರಿತೀವಲ್ಲ, ಅದರ ನಡುವಿನ ವಿನಿಮಯ ದರವನ್ನು 1 ರೂಪಾಯಿಗೆ 1 ಶಿಲ್ಲಿಂಗ್ 6 ಪೆನ್ಸ್ ಅಂತ, 1 ಶಿಲ್ಲಿಂಗ್ 6 ಪೆನ್ಸ್ ಅಂತ, ಅಥವಾ 6 ಪೆನ್ಸ್ ಅಂತ ನಿಗದಿಪಡಿಸಿ ಶಿಫಾರಸು ಮಾಡುತ್ತೆ. ಬ್ರಿಟಿಷ್ ಸರ್ಕಾರದ ಉದ್ದೇಶ ಏನಾಗಿತ್ತು ಮುಖ್ಯವಾಗಿ ಅಂದರೆ, ಇದು ಈ ರೀತಿ ಕೃತಕವಾಗಿ ಹೆಚ್ಚಿಸಲಾದಂತಹ ವಿನಿಮಯ ದರವನ್ನು ಬ್ರಿಟಿಷ್ ಸರ್ಕಾರವು ಅಂಗೀಕರಿಸಲು ಹಲವಾರು ಕಾರಣಗಳಿದ್ದು, ಮೊದಲೇದು ಹೋಮ್ ಚಾರ್ಜಸ್ ಮತ್ತು ರೆಮಿಟೆನ್ಸ್ ಅಂತ ಕರಿತೀವಿ. ಬ್ರಿಟಿಷ್ ಅಧಿಕಾರಿಗಳ ಸಂಬಳ ಇರ್ಬೋದು, ವಿಶ್ರಾಂತಿ ವೇತನ ಇರ್ಬೋದು, ಮತ್ತು ಭಾರತದಲ್ಲಿದ್ದಂಥ ಬ್ರಿಟಿಷ್ ಆಡಳಿತದ ವೆಚ್ಚಗಳನ್ನು, ಅಂದರೆ ಹೋಮ್ ಚಾರ್ಜಸ್ನ ಲಂಡನ್ಗೆ ಕಳಿಸಬೇಕಾಗಿತ್ತು. ಈ ರೂಪಾಯಿ ಮೌಲ್ಯ ಹೆಚ್ಚಿದಾಗ ಕಡಿಮೆ ರೂಪಾಯಿಗಳನ್ನು ನೀಡಿ ಸ್ಟರ್ಲಿಂಗನ್ನು ಅವರು ಲಂಡನ್ಗೆ ಸುಲಭವಾಗಿ ವರ್ಗಾಯಿಸ್ಬೋದಾಗಿತ್ತು. ಸೊ ಇದು ಭಾರತದಿಂದ ಬ್ರಿಟನ್ಗೆ ಹಣ ರವಾನೆಯಾಗುವುದನ್ನು ಈ ಒಂದು ಶಿಫಾರಸು ಸುಲಭ ಮಾಡಿತು. ಇನ್ನು ಸಾಲ ಮರುಪಾವತಿ ಕ್ರೆಡಿಟ್ ಅರ್ಹತೆ ಅಂದರೆ, ಬ್ರಿಟಿಷ್ ಭಾರತ ಸರ್ಕಾರವು ಲಂಡನ್ ಮಾರುಕಟ್ಟೆಯಿಂದ ದೊಡ್ಡ ಮೊತ್ತದ ಸಾಲವನ್ನು ಪಡೆದಿತ್ತು. ಜೊತೆಗೆ ಸಾಲದ ಮೇಲೆ ಬಡ್ಡಿಯನ್ನು ಕಡಿಮೆ ವೆಚ್ಚದಲ್ಲಿ ಬ್ರಿಟಿಷ್ ಪೌಂಡ್ಗಳಿಗೆ ಪಾವತಿಸಲು ಇದು ಸಾಧ್ಯವಾಯಿತು. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಟಿಷ್ ಭಾರತದ ಆರ್ಥಿಕತೆಯ ವಿಶ್ವಾಸಾರ್ಹತೆಯನ್ನು ಅಥವಾ ಕ್ರೆಡಿಟ್ ಅರ್ಹತೆಯನ್ನು ಕಾಯ್ದುಕೊಳ್ಳಲು ಈ ಒಂದು ಶಿಫಾರಸು ಸಹಾಯ ಮಾಡಿತು. ಓಕೆ, ಇದಕ್ಕೆ ಆನ್ಸರ್ ಏನು? ಏಡಿಂಗ್ ದ ಫ್ಲೋ ಆಫ್ ರೆಮಿಟೆನ್ಸ್ ಫ್ರಮ್ ದ ಇಂಡಿಯಾ ಆ್ಯಂಡ್ ಮೇಂಟೈನ್ ದ ಇಂಡಿಯನ್ ಕ್ರೆಡಿಟ್ ವರ್ತ್ನೆಸ್. ಓಕೆ, ಸೊ ಆಪ್ಷನ್ ಎ. ತುಂಬ ಡೀಪ್ ಕ್ವಶನ್. ನೆಕ್ಸ್ಟ್ 3ನೇ ಕ್ವಶನ್ ಏನಿದೆ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದೆ. ಹಿಸ್ಟ್ರಿ ಕ್ವಶನ್ ಇದು ಕೂಡ. ಏನು ಫಸ್ಟ್ನೇ ಸ್ಟೇಟ್ಮೆಂಟು? ಪಾಲಿಟೆಕ್ಸ್ಟ್ ಕಂಟೈನ್ ದ ಫಸ್ಟ್ ಡಿಫೈನೈಟ್ ರೆಫರೆನ್ಸ್ ಟು ಕಾಯಿನ್ಸ್. ಎಕ್ಸಾಂಪಲ್ ಕಹಪಣ, ಆಮೇಲೆ ನಿಕ್ಷ, ಆಮೇಲೆ ಕಂಸ, ಆಮೇಲೆ ಕಾಕಾನಿಕ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ದ ಲಿಟ್ರೇಚರ್ ಎವಿಡೆನ್ಸ್ ಫ್ರಮ್ ಪಾಲಿಟೆಕ್ಸ್ಟ್ ಈಸ್ ಕೋಆರ್ಡಿನೇಟೆಡ್ ಬೈ ಆರ್ಕಾಲಜಿಕಲ್ ಎವಿಡೆನ್ಸ್ ಆಫ್ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಫ್ರಮ್ ಮೆನಿ ಸೈಟ್ಸ್, ಮೋಸ್ಟ್ ಆಫ್ ದೆಮ್ ಮೇಡ್ ಆಫ್ ಸಿಲ್ವರ್ ಅಂತ ಹೇಳಿದ್ದಾನೆ. ಸೊ ದ ಅಬೌವ್ ಸ್ಟೇಟ್ಮೆಂಟ್ಸ್ ಹ್ಯಾಸ್ ಬಿನ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ಒಂದು ಎಮರ್ಜೆನ್ಸ್ ಆಫ್ ಅರ್ಬನ್ ಲೈಫನ್ನು, ಅಥವಾ ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಆಫ್ ಮನಿ ಎಕಾನಮಿನ ಅಂತ ಕೇಳಿದ್ದಾನೆ. ಅಂದರೆ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾನೆ ನಾನು. ಏನು ಕ್ವಶನ್ ಇದು ನೋಡೋದಾದರೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಪಾಲಿಟೆಕ್ಸ್ಟ್ ಕಂಟೈನ್ಸ್ ದ ಫಸ್ಟ್ ಡಿಫೈನೈಟ್ ರೆಫರೆನ್ಸ್ ಟು ಕಾಯಿನ್ಸ್. ಎಕ್ಸಾಂಪಲ್ ಕಹಪಣ, ನಿಕ್ಷ, ಕಂಸ ಮತ್ತು ಕಾಕಾನಿಕ. ಅಂದರೆ ಪಾಲಿ ಗ್ರಂಥಗಳು ಏನು ಹೇಳ್ತವೆ? ನಾಣ್ಯಗಳ ಬಗ್ಗೆ ಮೊದಲ ಸ್ಪಷ್ಟ ಉಲ್ಲೇಖಗಳನ್ನು ಒಳಗೊಂಡಿದ್ದು. ಉದಾಹರಣೆಗೆ ಅದೇ ಕಹಪಣ, ನಿಕ್ಷ, ಕಂಸ, ಕಾಕಾನಿಕ ಅಂತೇಳಿ. ಎರಡನೇದೇನು? ದ ಲಿಟ್ರೇಚರ್ ಎವಿಡೆನ್ಸ್ ಫ್ರಮ್ ಪಾಲಿಟೆಕ್ಸ್ಟ್ ಈಸ್ corroborated by archaeological evidence of punch marked coins from many sites, most of them made of silver. ಅಂದರೆ ಪಾಲಿ ಗ್ರಂಥಗಳಿಂದ ಸಿಕ್ಕಿರುವ ಈ ಸಾಹಿತ್ಯಿಕ ಪುರಾವೆಗಳನ್ನು ಅನೇಕ ಪುರಾತತ್ವ ತಾಣಗಳಿಂದ ದೊರೆತಿರುವಂತಹ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಈ ಪುರಾತತ್ವ ಪುರಾವೆಗಳನ್ನು ಏನು ಮಾಡ್ತವೆ? ದೃಢೀಕರಿಸ್ತವೆ. ಇವೆಲ್ಲವೂ ಹೆಚ್ಚಿನಾಗಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ವು ಅಂಥೇಳಿ. ಸೊ ಈ ಸ್ಟೇಟ್ಮೆಂಟು ಅಂದರೆ ಈ ಕೊಟ್ಟಿರುವಂಥ ಹೇಳಿಕೆಗಳ ಮೇಲೆ ನಾವು ಇವೆರಡು ಯಾವ ರೀತಿ ಸಂಬಂಧಪಟ್ಟಿವೆ ಅಂತ ಹೇಳಬೇಕು. ಒಂದು ಎಮರ್ಜೆನ್ಸ್ ಆಫ್ ದ ಅರ್ಬನ್ ಲೈಫ್, ಅಂದರೆ ನಗರ ಜೀವನದ ಆ ಟೈಮಲ್ಲಿ ಹೊರಹೊಮ್ಮುತ್ತಾ. ನೆಕ್ಸ್ಟು ಹಣದ ಆರ್ಥಿಕತೆ ಸ್ಥಿತ್ಯ ಅಂತಾರೆ, ಅಂದರೆ ದ
ಟ್ರಾನ್ಸಿಷನ್ ಟು ದ ಮನಿ ಎಕಾನಮಿ ಅಂತೇಳಿ. ಸೊ ಇದಕ್ಕೆ ಯಾವ ಸ್ಟೇಟ್ಮೆಂಟ್ ಸರಿ ಅಂತೇಳಿ ಇದಕ್ಕೆ ಆನ್ಸರ್ ನೋಡೋದಾದರೆ 1 ಮತ್ತು 2 ಎರಡು ಸರಿ, ಬೋತ್ 1 and 2 ಆನ್ಸರ್. ಓಕೆ, ಏನು ನೋಡೋದಾದರೆ ಇಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಹೋಗಬೇಕಾಗುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಬುದ್ಧನ ಕಾಲಾವಧಿಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ. ಈ ಕಾಲವನ್ನು ಭಾರತ ಇತಿಹಾಸದಲ್ಲಿ ದ್ವಿತೀಯ ನಗರೀಕರಣ ಅಥವಾ ಸೆಕೆಂಡ್ ಅರ್ಬನೈಸೇಷನ್ ಮತ್ತು ಆರ್ಥಿಕ ಬದಲಾವಣೆಯ ಪ್ರಮುಖ ಘಟ್ಟವಂತ ನಾವು ಗುರುತಿಸ್ತೀವಿ. ಅಂದರೆ ಆರ್ಥಿಕ ಬದಲಾವಣೆಯ ಒಂದು ಪ್ರಮುಖ ಘಟ್ಟ ಅಂತೇಳಿ ನಾವು ಗುರುತಿಸ್ತೀವಿ. ಫಸ್ಟ್ನೇ ಸ್ಟೇಟ್ಮೆಂಟ್ ವಿಶ್ಲೇಷಣೆ ನೋಡೋದಾದರೆ ಏನು ಹೇಳುತ್ತೆ, ಹೇಳಿದ್ದಾನೆ ಪಾಲಿ ಗ್ರಂಥಗಳು, ಅದು ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳಿಗೂ ನಾಣ್ಯಗಳ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳನ್ನು ಹೊಂದಿವೆ ಅಂತ ಹೇಳುತ್ತೆ. ಉದಾಹರಣೆಗೆ ಅದೇ ಕಹಪಣ, ನಿಕ್ಷ, ಕಂಸ ಮತ್ತು ಕಾಕನಿಕ ಅಂತ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟು ಈ ನಾಣ್ಯಗಳ ಉಲ್ಲೇಖ, ಆ ಸ್ಟೇಟ್ಮೆಂಟ್ ರಿಲೇಟೆಡ್ ಈ ನಾಣ್ಯಗಳ ಉಲ್ಲೇಖ ಏನು ಮಾಡುತ್ತೆ, ಆ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಅಂದರೆ ಬಾರ್ಟರ್ ಸಿಸ್ಟಮ್ಮಿಂದ ದೂರ ಸರಿದು ವ್ಯಾವಹಾರಿಕವಾಗಿ ಏನು ಮಾಡ್ತಾರೆ, ಆ ಟೈಮಲ್ಲಿ ನಾಣ್ಯಗಳನ್ನು ಬಳಸಲು ಪ್ರಾರಂಭಿಸಲಾಗಿತ್ತು ಎಂಬುದನ್ನು ತೋರಿಸುತ್ತೆ. ಓಕೆ, ಸೊ ಇದು ಹಣದ ಆರ್ಥಿಕತೆಗೆ ಅಂದರೆ ಟ್ರಾನ್ಸಿಷನ್ ಆಫ್ ಮನಿ ಎಕಾನಮಿಗೆ ನೇರವಾಗಿ ಸೂಚಿಸುತ್ತೆ. ಸೊ ಹಾಗೆ ಎರಡನೇ ರೀಸನಿಗೆ ಇದು ಸರಿ, 2 ಸರಿ, ಬೋತ್ 1 and 2 ಸರಿ. ಓಕೆ, ಮತ್ತು 1 2 ಸರಿ, ಸರಿ ಆಯ್ತು. ನೆಕ್ಸ್ಟ್ ಎರಡನೇ ವಿಶ್ಲೇಷಣೆ ನೋಡೋಣ. ಎರಡನೇ ವಿಶ್ಲೇಷಣೆ ಐತೆ ಪಾಲಿ ಗ್ರಂಥಗಳಿರೋ ಸಾಹಿತ್ಯಿಕ ಪುರಾವೆಗಳನ್ನು ಆ ಕಾಲದ ಪುರಾತತ್ವ ಪುರಾವೆಗಳು ದೃಢೀಕರಿಸ್ತವೆ. ಸೊ ಭಾರತದಾದ್ಯಂತ ಅನೇಕ ಅಂದರೆ ಉತ್ಖನನ ತಾಣಗಳಲ್ಲಿ ಈ ಪಂಚ್ ಮಾರ್ಕ್ಡ್ ಕಾಯಿನ್ಸು ದೊರೆತಿರ್ತವೆ. ಇವು ಬಹುಪಾಲು ನಾಣ್ಯಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ. ಇಲ್ಲಿ ನೋಡುವಾಗ ಮೊದಲೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ನಗರ ಜೀವನದ ಹೊರಹೊಮ್ಮುವಿಕೆ ಬಗ್ಗೆ ಹೇಳುತ್ತಲ್ವ. ಸೊ ಇದು ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬೇಕು. ಸೊ ನಗರ ಜೀವನ ಹೊರಹೊಮ್ಮುವಿಕೆ ಆಯಿತು. ಯಾಕೆಂದರೆ ನಾಣ್ಯಗಳ ಬಳಕೆ ಮತ್ತು ವ್ಯಾಪಾರದ ಬೆಳವಣಿಗೆಯು ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿರಲಿಲ್ಲ ಅಲ್ವಾ. ಸೊ ಇದು ರಾಜಗೃಹ, ಶ್ರಾವಸ್ತಿ, ವಾರಣಾಸಿ, ವೈಶಾಲಿಯಂತಹ ದೊಡ್ಡ ನಗರಗಳು ಮತ್ತು ಮಾರುಕಟ್ಟೆ ಕೇಂದ್ರಗಳ ಬೆಳವಣಿಗೆಗೆ ಸಹ ಇದು ಕಾರಣವಾಯಿತು. ಅಲ್ಲಿ ನಗರ ಜೀವನ ಬಂತು. ಸೊ ವ್ಯಾಪಾರಸ್ಥರು, ಶೆಟ್ಟಿಗಳು ಅಂತ ಕರಿತೀವಿ, ಗೃಹಪತಿಗಳು ನಗರಗಳಲ್ಲಿ ನೆಲೆಸಲು ಪ್ರಾರಂಭಿಸಿದರು. ಆದ್ದರಿಂದ ಇದು ನಗರ ಜೀವನ ಉದಯಕ್ಕೆ ನೇರವಾಗಿ ಸಂಬಂಧಿಸಿದ ಸ್ಟೇಟ್ಮೆಂಟು, ಎರಡು ಸ್ಟೇಟ್ಮೆಂಟು. ಇನ್ನು ಟ್ರಾನ್ಸಿಸ್ಟರ್ ಮನಿ ಎಕಾನಮಿ ಆವಾಗಲೇ ಹೇಳ್ದಂಗೆ ಬೆಳ್ಳಿ ಮತ್ತು ತಾಮ್ರದ ಅಚ್ಚುವತ್ತಿದ ನಾಣ್ಯಗಳು ಆಗಮನ ಏನಾಯಿತು, ದೇಶೀಯ ಮತ್ತು ವಿದೇಶಿ ವ್ಯಾಪಾರವನ್ನು ಸುಲಭಗೊಳಿಸಿತು. ತೆರಿಗೆ ಸಂಗ್ರಹಣೆ ಮಾಡಬಹುದು, ವೇತನ ಪಾವತಿ ಇರ್ಬೋದು, ದೈನಂದಿನ ವ್ಯಾಪಾರ ವ್ಯವಹಾರಗಳನ್ನು ನಾಣ್ಯಗಳ ಮೂಲಕ ಮಾಡಲು ಪ್ರಾರಂಭಿಸಿದ್ರು. ವಸ್ತು ವಿನಿಮಯ ಪದ್ಧತಿ ಹೋಯಿತು. ಸೊ ಇದು ಆರ್ಥಿಕತೆ, ಹಣದ ಆರ್ಥಿಕತೆಗೆ ಬದಲಾಗ್ತದೆ ಸ್ಪಷ್ಟ ಸಂಕೇತವಾಯಿತು. ಅಂದರೆ ಕೊಟ್ಟಿರುವಂಥ ಎರಡು ಸ್ಟೇಟ್ಮೆಂಟ್ಗಳು ನಗರ ಜೀವನವನ್ನು ಹೊರಹೊಮ್ಮಿಸಿದವು. ಜೊತೆಗೆ ಟ್ರಾನ್ಸಿಷನ್ ಟು ಮನಿ ಎಕಾನಮಿ ಅಂದರೆ ಹಣದ ಆರ್ಥಿಕತೆಗೆ ಸ್ಥಿತ್ಯಾಂತರವನ್ನು ಅವು ಒದಗಿಸಿದ್ವು. ಸೊ ಹಾಗಾಗಿ ಬೋತ್ 1 and 2 ಎರಡು ಸ್ಟೇಟ್ಮೆಂಟ್ ರಿಲೇಟೆಡ್ ಟು 1 and 2 ರಿಲೇಟೆಡ್ ಆಗಿವೆ. ಸೊ ಇವು ಬಂದಿದ್ದಕ್ಕೋಸ್ಕರನೇ ಈ ಥರ ಆಯಿತು. ಈ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಅಂದರೆ ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅದೇನು ಮಾಡುತ್ತೆ, ಕೊಟ್ಟಿರುವಂಥ ಎರಡು ಸ್ಟೇಟ್ಮೆಂಟ್ಗಳು ಇವೆರಡಕ್ಕೂ ಸಂಬಂಧಪಟ್ಟಿದೆ. ಎಮರ್ಜೆನ್ಸಿ ಆಫ್ ಅರ್ಬನ್ ಲೈಫಿಗೆ ಟ್ರಾನ್ಸಿಷನ್ ಟು ಮನಿ ಎಕಾನಮಿ ಅಂದರೆ ಆ ಟೈಮಲ್ಲಿದ್ದಂಥ ನಾಣ್ಯಗಳು, ಆ ಟೈಮಲ್ಲಿದ್ದಂತಹ ಪುರಾತತ್ವ ಆಧಾರಗಳು ಎಲ್ಲವೂ ಏನು ತೋರಿಸ್ತವೆ ಅಂದರೆ ಆ ಟೈಮಲ್ಲಿ ನಗರ ಜೀವನ ಹೊರಹೊಮ್ಮಿತು, ಆ ಟೈಮಲ್ಲಿ ಹಣ ಚಲಾವಣೆಗೆ ಬಂತು. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಹೊಟ್ಟಿದ್ರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ? ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್. ಓಕೆ, ಈ ಪ್ರಶ್ನೆ ಸಹ ಏನು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಏನಿದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೆಂಪಲ್ಸ್ ಹ್ಯಾವ್ ಎ ನಾಗರ ಸ್ಟೈಲ್ ಶಿಖರ ಅಂತ ಕೇಳಿದ್ದಾನೆ. ಒಂದೇದೇನೋ ಆಪ್ಷನ್ನು ಮಾಲಗತ್ತಿ ಶಿವಾಲಯ, ಬಾದಾಮಿ, ಹುಚ್ಚಿಮಲ್ಲಿಗುಡಿ ದೇವಾಲಯ ಅಥವಾ ಟೆಂಪಲ್, ಐಹೊಳೆ, ದಶಾವತಾರ ಟೆಂಪಲ್, ದೇವಗಢ, ವಿರೂಪಾಕ್ಷ ಟೆಂಪಲ್, ಪಟ್ಟದಕಲ್ಲು. ಸೊ ಇಲ್ಲಿ ಏನಿದೆ ಯಾವ್ದು ಸರಿ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಟೆಂಪಲ್ಸ್ ಹ್ಯಾವ್ ಎ ನಾಗರ ಸ್ಟೈಲ್ ಶಿಖರಸ್ ಅಂತ. ಅಂದರೆ ಕೊಟ್ಟಿರುವಂತಹ ಯಾವ ದೇವಾಲಯಗಳು ನಾಗರ ಶೈಲಿಯ ಶಿಖರವನ್ನು ಹೊಂದಿವೆ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಆನ್ಸರ್ ಇದಕ್ಕೆ ಬಿ. ಯಾವ್ಯಾವ? ಹುಚ್ಚುಮಲ್ಲಿಗುಡಿ ಟೆಂಪಲ್ಲು ಮತ್ತು ದಶಾವತಾರ ಟೆಂಪಲ್ಲು, ಇವು ನಾಗರ ಸ್ಟೈಲನ್ನು ಹೊಂದಿದ್ದಾವೆ. ಆನ್ಸರ್ ಬಿ. ಏನಂತ ನೋಡ್ತೋಗೋಣ. ನಿಮಗೆ ಗೊತ್ತಿದೆ, ಈ ಭಾರತೀಯ ದೇವಾಲಯ ವಾಸ್ತುಶಿಲ್ಪದಲ್ಲಿ ಮುಖ್ಯವಾಗಿ ನಾವು 3 ಶೈಲಿಗಳನ್ನು ನೋಡ್ತೀವಿ. ಒಂದು ನಾಗರ ಶೈಲಿ, ಅದು ಉತ್ತರ ಭಾರತ ಶೈಲಿ ಅಂತ ಕರಿತೀವಿ. ಇನ್ನೊಂದು ದ್ರಾವಿಡ ಶೈಲಿ, ಅದು ದಕ್ಷಿಣ ಭಾರತದ ಶೈಲಿ ಅಂತ ಕರಿತೀವಿ. ಇವೆರಡು ಮಿಕ್ಸ್ ಮಾಡಿರುವಂಥದ್ದು ಹೊಯ್ಸಳ ಶೈಲಿ. ಇದು ಮುಖ್ಯವಾಗಿ ಕರ್ನಾಟಕದಲ್ಲಿ ಚಾಲುಕ್ಯರ ಶೈಲಿ ಅಂತ ಕರಿತೀವಿ. ಇನ್ನು ಬಾದಾಮಿ ಚಾಲುಕ್ಯರು ತಮ್ಮ ದೇವಾಲಯಗಳಲ್ಲಿ ನಾಗರ ಮತ್ತು ದ್ರಾವಿಡ ಎರಡೂ ಶೈಲಿಯ ಶಿಖರಗಳನ್ನು ಅವರು ಪ್ರಯೋಗ ಮಾಡಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನೀಡಿರೋ ದೇವಾಲಯಗಳ ಬಗ್ಗೆ ನೋಡೋದಾದರೆ ಮೊದಲಿಗೆ ಮಾಲಗಿತ್ತಿ ದೇವಾಲಯ ಅಥವಾ ಮಾಲಗಿತ್ತಿ ಶಿವಾಲಯ, ಬಾದಾಮಿ ಅಂತ ಕೊಟ್ಟಿದ್ದೇನೆ. ಸೊ ಇದು ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿರುವಂತಹ ದೇವಾಲಯ. ಇದು ದಕ್ಷಿಣ ಭಾರತದ ಆರಂಭಿಕ ಕಲ್ಲಿನ ದೇವಾಲಯಗಳಲ್ಲಿ ಒಂದು. ಇದರ ಶಿಖರವು ಹಂತ ಹಂತವಾದ ಮೇಲಕ್ಕೆ ಹೋದಂತೆ ಚಿಕ್ಕದಾಗುವ ಚೌಕಾಕಾರದಲ್ಲಿದೆ. ಆದ್ದರಿಂದ ನಾಗರ ಶೈಲಿ ಅಲ್ಲ.
ಮುಚ್ಚುಮಲ್ಲಿಗುಡಿ ದೇವಾಲಯ ಐಹೊಳೆ ಇದೆಯಲ್ಲ, ಇದು ಪಕ್ಕ ನಾಗರ ಶೈಲಿಯ ರೇಖಾ ಪ್ರಸಾದ ಶಿಖರವನ್ನು ಹೊಂದಿದೆ. ಚಾಲುಕ್ಯರು ಐಹೊಳೆಯಲ್ಲಿ ಉತ್ತರ ಭಾರತದ ನಾಗರ ಶೈಲಿಯ ಕರ್ವಿಲೀನಿಯರ್ ಅಂತ ಕರಿತೀವಿ ಬಾಗಿದ ಶಿಖರವನ್ನು ಯಶಸ್ವಿಯಾಗಿ ಪ್ರಯೋಗಿಸೋದಕ್ಕೆ ಇದು ಉತ್ತಮ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟು ದಶಾವತಾರ ದೇವಾಲಯ, ದೇವಗಢ್ ಟೆಂಪಲ್ ಅಂತ ಕರಿತೀವಿ. ಇದು ಉತ್ತರ ಪ್ರದೇಶದ ದೇವಗಢ್ನಲ್ಲಿರುವಂಥ ಗುಪ್ತರ ಕಾಲದ ದೇವಾಲಯ. ಇದು ಭಾರತ ಅತ್ಯಂತ ಆರಂಭಿಕ ನಾಗರಿಕ ಶೈಲಿ ಶಿಖರವನ್ನು ಹೊಂದಿರುವಂಥ ದೇವಾಲಯ ಸಹ ಹೌದು. ಈ ಶಿಖರವು ಸಹ ನಾಗರ ಶೈಲಿಯ ಪ್ರಮುಖ ಲಕ್ಷಣ ಹೊಂದಿದೆ. ಇದು ವಿರೂಪಾಕ್ಷ ಟೆಂಪಲ್, ಪಟ್ಟದಕಲ್ಲು, ಇದು ಚಾಲುಕ್ಯ ರಾಣಿ ಲೋಕಮಹಾದೇವಿ ನಿರ್ಮಿಸಿದರು ಅಂತ ಹೇಳ್ತಾರೆ. ಇದು ಪಕ್ಕ ದ್ರಾವಿಡ ಶೈಲಿಯ ಭವ್ಯವಾದ ವಿಮಾನ ಶಿಖರ ಮತ್ತು ಚೌಕಾಕಾರದ ಮಹಡಿಗಳನ್ನು ಹೊಂದಿರುವಂಥ ದೇವಾಲಯ. ಕಾಂಚೀಪುರಂ ಕೈಲಾಸ ದೇವಾಲಯದ ಪ್ರಭಾವ ಇದರ ಮೇಲಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೊಟ್ಟಿರೋ ಆಪ್ಷನ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಟೆಂಪಲ್ಸ್ ಹ್ಯಾಸ್ ಎ ನಾಗರ ಸ್ಟೈಲ್ ಶಿಖರ ಅಂದರೆ ಉಚ್ಚಮಲ್ಲಿಗುಡಿ ಟೆಂಪಲ್, ಐಹೊಳೆ, ದಶಾವತಾರ ಟೆಂಪಲ್, ದೇವಗಢ. ಓಕೆ, ಆನ್ಸರ್ ಏನಾಗುತ್ತೆ? ಬಿ 2 and 3. ಓಕೆ, ಈ ಪ್ರಶ್ನೆ ಬಗ್ಗೆ ಏನು ನೋಡಿದ್ರೆ ಖಂಡಿತ ಕಮೆಂಟ್ ಮಾಡಿ.